ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಐಶು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೌಸಲ್ಯ ಸುಪ್ರಜಾ ರಾಮ ಮೂವಿ ನೋಡೋದಕ್ಕೆ ಅಂತ ಹೇಳಿ ವೆಗಾ ಸಿಟಿ ಮಾಲ್ಗೆ ಹೋಗಿದ್ದೆ. 12:45 ಶೋಗೆ ನಾನು 1:15ಗೆ ಹೋಗಿದ್ದೀನಿ. ಗೊತ್ತಾ ಏನಕ್ಕೆ ಅಂತಂದರೆ ಮಿಡಲಲ್ಲಿ ನನ್ನ ಗಾಡಿ ಕೆಟ್ಟೋಯ್ತು. ಆಮೇಲೆ ಅಲ್ಲಿ ಪಾಪ ಇಬ್ಬರು ಹುಡುಗರು ನಂಗೆ ಸಹಾಯ ಮಾಡಿದ್ರು ನನ್ನ ಗಾಡಿ ಸರಿ ಮಾಡಿಸ್ಕೊಳ್ಳೋದಕ್ಕೆ. ಮೆಕ್ಯಾನಿಕ್ ಶಾಪಿಗೆ ತೊಗೊಂಡು ಹೋಗಿ ಸರಿ ಮಾಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ 20 to 25 ಮಿನಿಟ್ಸ್ ಮೂವಿನೇ ಆಗೋಗಿತ್ತು. ನನಗೊಂದು ಆಸೆ ಇತ್ತು ಲೈಫಲ್ಲಿ ಒಬ್ಬಳೇ ಮೂವಿಗೆ ಹೋಗಬೇಕು ಒಂದು ಸಲ, ಯಾರ ಜೊತೆನೂ ಹೋಗಬಾರ್ದು, ಹಾಗೆ ಸುತ್ತಾಡ್ಕೊಂಬರ್ಬೇಕು ಅಂತ. ಹಾಗೆ ಅಂದ್ಕೊಂಡು ನೋಡಿದ್ರೆ ಇವತ್ತು ನನ್ನ ಗಾಡಿನೇ ಕೆಟ್ಟೋಗಿತ್ತು. ಆದರೂ ಪರವಾಗಿಲ್ಲ, ಲೇಟ್ ಆದ್ರೂ ನಾನು ಎಂಜಾಯ್ ಮಾಡ್ಕೊಂಡು ಬಂದೆ. ಮೂವಿ ಮುಗಿಸ್ಕೊಂಡು ಹಾಗೆ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಒಂದು ಮೀಲ್ಸ್ ತೊಗೊಂಡೆ. ಹಾಗೆ ಎಲ್ಲ ಬರ್ಗರು ಫ್ರೈಸ್ ಎಲ್ಲ ತಿಂದು ಆದಮೇಲೆ ನಾನು ಶಾಪಿಂಗ್ ಮಾಡೋಣ ಅಂತ ಹೇಳಿ ಲೈಫ್ ಸ್ಟೈಲ್ಗೆ ಹೋದೆ. ನನಗೇನಲ್ಲಿ ಯಾವುದು ಡ್ರೆಸ್ಸಸ್ ಏನು ಯಾವುದು ಅಷ್ಟು ಇಷ್ಟ ಆಗಿಲ್ಲ. ಜಸ್ಟ್ ಹಾಗೆ ನೋಡಿಕೊಂಡು ನನ್ನ ಮನೆಗೆ ವಾಪಸ್ ಹೋದೆ. ನೆಕ್ಸ್ಟ್ ಡೇ ನಮ್ಮ ಮನೆಗೆ ನಮ್ಮ ಅಂಕಲ್ ಬಂದಿದ್ದರು ಶಿವಮೊಗ್ಗದಿಂದ. ಸೊ ಬನ್ನಿ ಅವ್ರನ್ನ ಮಾತಾಡಿಸ್ಕೊಬರೋಣ. ಟೈಮ್ ಆಗಿರೋದು 7 o'clock. ನಮ್ಮ ಅಂಕಲ್ ಬಂದಿದ್ದಾರೆ ಊರಿಂದ. 5:30ಗೆ ಬಂದಿದ್ದರು ಪಾಪ. ಅವರು ಈಚೆ ಮಾತಾಡ್ತಾ ಕೂತಿದ್ದಾರೆ ಹಾಲಲ್ಲಿ. ಇವಾಗ ಹೋಗಿ ನಾನು ಮಾತಾಡಿಸ್ತೀನಿ. ಅಂಕಲ್ ಏನು ಯಾವಾಗ ಬಂದ್ರಿ? ಹಾಂ, ಎಷ್ಟು ಗಂಟೆಗೆ ಬಂದ್ರಿ? ಈಗ 5:30 ಅಂತ. ಹೌದಾ, ಎಷ್ಟು ಗಂಟೆಗೆ ಹೊರಟ್ರಿ ಅಲ್ಲಿ? ಅಲ್ಲಿ ನಾನು 12 ಗಂಟೆ. ಹೌದಾ, ಬಸ್ಸಿಲ್ಲ 5:30ಗೆ ಬಂತು. ಇಲ್ಲ 5:30ಗೆ ಬಂತು, ಮೆಟ್ರೋ ಇಂದ ಬಂದೆ. ಹಾಗೆ ಇವತ್ತು ನೈಟ್ ನಾನು ಮೆಹಂದಿ ಕಲಿಸಿಟ್ಟೆ. ನಾನು ಮೆಹಂದಿಗೆ 2 ಮೊಟ್ಟೆ, ಸ್ವಲ್ಪ ಕರಡು ಮತ್ತು 1 ಸ್ಪೂನ್ ಬೀಟ್ರೂಟ್ ಪೌಡರ್ ಹಾಕ್ಕೊಂಡಿದ್ದೆ. 1 ಮೊಟ್ಟೆ ಸಾಕಾಗಿತ್ತು, ಬಟ್ ಇತ್ತು ಮನೇಲಿ, ಚೆನ್ನಾಗಾಗುತ್ತೆ ಕೂದಲು ಅಂತ ಹೇಳ್ಬಿಟ್ಟು 2 ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಅಪ್ಲೈ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನಮ್ಮ ಅಂಕಲ್ ನನ್ನ ಹಸ್ಬೆಂಡ್ ರೆಡಿ ಆಗಿಬಿಟ್ಟು ಕಾರ್ ನೋಡೋದಕ್ಕೆ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ನಮ್ಮ ಅಂಕಲ್ ಬಂದಿದ್ದೆ ಕಾರ್ ನೋಡೋದಕ್ಕೆ ಅಂತ ಬೆಂಗಳೂರಿಗೆ. ನಾವಿವಾಗ ಕಾರ್ ನೋಡೋದಕ್ಕೆ ಹೊರಡ್ತಾ ಇದ್ದೀವಿ ಅಲ್ವಾ ಅಂಕಲ್? ನೋಡಿ, ನಮ್ಮ ಅಂಕಲ್ಲು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಕಾರ್ ತೊಗೊಳೋದಕ್ಕೆ ಅಂತ. ಸೊ ಶೋರೂಮ್ಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಕಾರ್ ನೋಡೋದಕ್ಕೆ ಅಂತ ಹೇಳಿ ಹುಂಡೈ ಶೋರೂಮಿಗೆ ಬಂದಿದ್ದೀವಿ. ನಮ್ಮ ಅಂಕಲ್ ಆ್ಯಕ್ಚುಲಿ ಅಲ್ಕಝಾರ್ ಕಾರ್ ತೊಗೋಬೇಕಂತ ಇದ್ದರು. ನೋಡೋಣ ಹೇಗಿದೆ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಬಂದಿದ್ವಿ. ಹಾಗೆ ಕಾರ್ನೆಲ್ಲ ಚೆಕ್ ಮಾಡಿ ನೋಡಿದ್ಮೇಲೆ ಅಡ್ವಾನ್ಸ್ ಕೂಡ ಪೇ ಮಾಡಿದ್ರು. ಸೊ ನೆಕ್ಸ್ಟ್ 10 ಡೇಸಲ್ಲಿ ಅವ್ರಿಗೆ ಗಾಡಿ ಸಿಗ್ತಾ ಇದೆ, ಮತ್ತು ಬೆಂಗಳೂರಿಗೆ ಬಂದು ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಟೆಸ್ಟ್ ಡ್ರೈವ್ ಕೂಡ ಹೋದ್ವಿ. ಟೆಸ್ಟ್ ಡ್ರೈವಲ್ಲಿ ನಾನು, ನನ್ನ ಹಸ್ಬೆಂಡ್, ನಮ್ಮ ಅಂಕಲ್ 3 ಜನನೂ ಡ್ರೈವ್ ಮಾಡಿ ಚೆಕ್ ಮಾಡಿದ್ವಿ ಹೇಗಿದೆ ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ನನಗಂತೂ ಓಡಿಸೋದು ಖುಷಿ ಆಯಿತು. ಸೊ ನಾನು ಫಸ್ಟ್ ಟೈಮ್ ಈ ಥರ 7 ಸೀಟರ್ ಗಾಡಿ ಓಡಿಸಿದ್ದು ಖುಷಿ ಆಯಿತು ನನಗೆ. ಮತ್ತು ಇವ್ರು ತೊಗೋತಾ ಇರೋದು ಫುಲ್ಲಿ ಆಟೋಮೆಟಿಕ್ ಗಾಡಿ, ಟಾಪಿಂಗ್ ಗಾಡಿ ತೊಗೋತಾ ಇದ್ದಾರೆ. ಸೊ ಇನ್ನು 10 ಡೇಸಲ್ಲಿ ಅವರಿಗೆ ಸಿಗುತ್ತೆ ಹೊಸ ಗಾಡಿ ಅಂತ ಹೇಳಿದ್ದಾರೆ. ನೋಡಿ ಇವಾಗ ಟೆಸ್ಟ್ ಡ್ರೈವ್ಗೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಂಕಲ್ ಓಡಿಸ್ತಾ ಇದ್ದಾರೆ ಗಾಡಿ. ಅಂಕಲ್ ಹೇಗಿದೆ ಡ್ರೈವ್? ಇಲ್ಲಿ ಯೂ ಟರ್ನ್ ಮಾಡ್ಕೊಂಡ್ರಿ ಸರ್. ಇಲ್ಲ ಮತ್ತೆ ಹೋಗೋದು 80 ಫೀಟ್ ರೋಡ್ಗೆ. ಅದೇ ಇಲ್ಲಿ ಯೂ ಟರ್ನ್ ಮಾಡ್ಕೊಂಡ್ರಿ ನಿಧಾನಕ್ಕೆ. ಈಗ ಮಾಡಿ ಕೆಳಗೆ, ಈಗ ಮಾಡಿ ಹಿಂದೆ, ಈಗ ಮಾಡ್ರೆ ಈಗ ಮೇಲೆ ಬರುತ್ತಲ್ಲ ಇದು. ನಾನು ಇವಾಗ ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು. ಇಷ್ಟೊತ್ತು ನಮ್ಮ ಅಂಕಲ್ ಮಾಡಿದ್ರು. ಬನ್ನಿ ನಾನು ಹೇಗೆ ಮಾಡ್ತೀನಿ ನೋಡೋಣ. ನಾನು ನೋಡಲ್ಲ, ಆರಾಮಾಗಿ ನೋಡಿ. ಚಕ್ಕಂತ ಹಿಡಿಬಿಡ, ಹಿಡ್ಕೊಂಡ್ಬಿಡುತ್ತೆ. ಹುಷಾರು ನೋಡ್ಕೊಂಡು. ಹೋಗ್ಬಿಡ್ಲಿ, ಅವ್ರು ಹೋಗ್ಲಿ ಅಂತ ಹೋಗಿ ಹೇಳ್ತಾ ಇದ್ದೀನಿ, ಅವ್ರು ಹೋಗ್ತಾ ಇಲ್ಲ. 1 ನಿಮಿಷ ಇದೆ. ನೀವು ಹೋಗಿ, ಹಿಂದೆ ಯಾರು ಬರ್ತಾರೆ ನಾನು ಹೇಳ್ತೀನಿ, ನೀವು ಹೋಗಿ ನೋಡ್ಕೊಂಡು. 1 ನಿಮಿಷ, ರೈಟ್ ಸೈಡ್ ನಿಮ್ಮ ಡೋರ್ ಓಪನ್ ಆಗಿದೆ, ಲೆಫ್ಟಿಗೆ ಬನ್ನಿ. ಒಂದು ಸ್ವಲ್ಪ ಲೆಫ್ಟಿಗೆ ಇರಿ. ಎಕ್ಸಿಲೇಟರ್ ಮಾತ್ರ ಜೋರಾಗಿ ಕೊಡಕ್ಕೆ ಹೋಗ್ಬಿಡಿ, ಇದು ಸೆನ್ಸಿಟಿವ್, ಸಡನ್ನಾಗಿ ತಗೊಬಿಡುತ್ತೆ. ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಕೂತ್ಕೊಂಡು ಹೋಗಿ ಅಷ್ಟೇ. ಅಂಕಲ್ ಕ್ಲೀನಾಗಿ ವಿಡಿಯೋ ಮಾಡಬೇಕು. ಕ್ಲೀನಾಗಿ ಮಾಡಿದ್ದೀನಮ್ಮ, ನೀನೇ ಕಾಣ್ತಿದ್ಯಾ? ಹೌದಾ, ಸರಿ. ಚೆನ್ನಾಗಿದೆ ಓಡಿಸೋದಕ್ಕೆ. ಫುಲ್ ರೋಡ್ ಕಾಣಿಸುತ್ತಲ್ಲ ಅದು. ಚೆನ್ನಾಗಿಲ್ಲ ನಿಮ್ಮ ದುಡ್ಡು ಸೂಪರ್ ಆಗಿದೆ. ಹೋಗಿ 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 ಪಾಸ್ ಆಗುತ್ತೆ. ಹೋಗಿ ಹಳ್ಳಕ್ಕೆ ಏನು ಇಳಿಯಲ್ಲ ಗಾಡಿ. ಧೈರ್ಯ ತಗೊಳಕಂತ ನೀನು. ನೀನ್ ಯಾಕೆ ಎದುರ್ತಿದ್ಯಾ ಆ ಮಗು ಮಾಡಿರೋದಕ್ಕೆ? ಅವ್ನ ದುಡ್ಡೆಲ್ಲ ಅಣ್ಣ, ಇವ್ರ ಅಡ್ರೆಸ್ ತಗೋಣ. ನಂದೇ ಅಲ್ಲಿ DL ಕೊಟ್ಟಿರೋದು. ಬನ್ನಿ. ಹೌದಾ, ಹಂಗಾರ ಹೋಗೋಣ. ನಾನು 10,000 ಬಿಟ್ಟು ಆಳೆ ಎಸ್ಕೇಪ್
ಯಾರಪ್ಪ ನೀವು? ನಾನು ಬಂದೇ ಇಲ್ಲ. ಗೊತ್ತೇ ಆಗಲ್ಲ ಸಾಕ ಕೈ ನೋವು ಬಂತು ಕಂದ? ಇಲ್ಲಪ್ಪ, ಕೈ ನೋವೇನಕ್ಕೆ ಬರುತ್ತೆ? ಅಲ್ಲ ಇಲ್ಲಿ ಕೈ ನೋವು ಇಲ್ಲಿ ಇಲ್ಲಿ ಇದು ಕಂದ, ನೀನ್ ಹಿಡಿದು ಸಾಕು. ಸಾಕದ್ 46 ನಿಮಿಷ. ನಿಮ್ಗೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ಇದೆ. ನಂಗೆ ನೀಟಾಗಿ ಗೊತ್ತಾಗುತ್ತೆ ಎಲ್ಲ ಏನು ಪ್ರಾಬ್ಲಮ್. ಸೀಟ್ ಕೆಳಗಡೆ ಇಳಿಸ್ಕೊ ನೀನು. ಡೈಮೆನ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಇಲ್ಲ 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 ಹಿಂಗಿದ್ರೆ ಇನ್ನ ವ್ಯೂ ಚೆನ್ನಾಗಿ ಕಾಣುತ್ತೆ ಪ್ರಾಪರ್ ಆಗಿ. ಇನ್ನೊಂದೇನಂದ್ರೆ ಫುಲ್ ವ್ಯೂ ಕಾಣುತ್ತೆ ಅಪ್ ಟು ಫ್ರಂಟ್ ಗಂಟ. ಹೌದು ಇವ್ನು ಯಾಕೆ ಗೊತ್ತಾ ಫ್ರೀಯಾಗಿ ಹೊಡಿತಾನೆ ಕಣಪ್ಪ. ಇವನು ಗೊತ್ತಾಗತ್ತೆ ಇವನಿಗೆ. ಯಾಕೆ ಹೇಳು? ಹುಡುಗ ನಿಮ್ಮ ಅಜ್ಜಿ ರೈಲೇ ಹೊಡೆದ ಮೊನ್ನೆ ನಮ್ಮ ಮನೆ ಹತ್ರ ಶಿವಮೊಗ್ಗದಲ್ಲಿ. ಟ್ರೈನ್ ಹೊಡೆದಾಗ ಇವೆಲ್ಲ ಈಗ ಈಸಿ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡಬೇಕಾದ್ರೆ ನಾನು ಸನ್ ರೂಫ್ ಓಪನ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಬಂದೆ. ಹುಷಾರ್ ಅಂಕಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.